ನಾವು ಆಲ್ರೆಡಿ ಸಂಸಾರ ಬಂಧನ ಬಿಟ್ಬಿಟ್ಟಿದ್ದೀವಿ. ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಅತ್ತೆ ಮಾವ ಇದ್ದಾರೆ. ನಾನು ತ್ಯಾಗ ಮಾಡ್ತೀನಿ, ನನ್ನ ಲೌಕಿಕ ಆಸೆ ಇಲ್ಲ, ನಾನು ಗಂಟೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ತಿನ್ನಲ್ಲ, ನಂಗೆ ದುಡ್ಡು ಬೇಡ, ನನ್ನ ಪ್ರಮೋಷನ್ ಬೇಡ ಅಂದ್ರೆ ಹೆಂಗೆ ಸಂಸಾರ ಸಾಗಿಸೋದು? ಸೊ ನಾವಿನ್ನ ಸಂಸಾರ ಕಟ್ಟೋಕೆ ಮುಂಚೆ ಗೊತ್ತಿದ್ರೆ ಓಕೆ ಐ ಕುಡ್ ಹ್ಯಾವ್ ಡನ್ ಇಟ್. ನಾವು ಐ ಡೋಂಟ್ ನೋ, ಈವನ್ ನಂಗೆ ಬೇಡ, ನನ್ನ ಮಕ್ಕಳು ಜವಾಬ್ದಾರಿ ಬೇಡ, ಈಗ ರಿಯಲೈಸ್ ಆಗಿದೆ ದಟ್ ಇಸ್ ಬೆಟರ್ ಅಂತ ಹೇಳಿ. ಈಗ ಏನ್ ಮಾಡ್ಬೇಕು? ಐ ಆಮ್ ಕನ್ಫ್ಯೂಸ್ಡ್. ಶಾರೀರಿಕವಾಗಿ ಅದೇ ಸಂಸಾರ, ಅದೇ ಗೃಹಸ್ಥಿ, ದೇಹ ಪ್ರಜ್ಞೆ ಇರೋದಲ್ಲ ಗೃಹಸ್ಥಿ. ನೀನು ಸನ್ಯಾಸಿ ಆಗೋವರೆಗೂ ನೀನು ಸುಖ ಇಲ್ಲ ಅಂತ. ಸನ್ಯಾಸಿ ಅಂತೇನು? ಸರ್ವ ಸಂಕಲ್ಪ ಸನ್ಯಾಸಿ ಅಂದರೆ ನ್ಯಾಸ ಮಾರ್ಗದಲ್ಲಿ ನೀನು ಏನು ನಿದ್ರಾಡ್ತೀಯ ಅವತ್ತು ನೀನು ಸನ್ಯಾಸಿ. ಆ ಸನ್ಯಾಸ ನ್ಯಾಸ ಮಾರ್ಗ ಅದು ಮಾಡ್ತಾರೆ ಇದೆಯಲ್ಲಮ್ಮ. ಮತ್ತು ಗೃಹಸ್ಥರಾಗ ಅಂತ ನೀನು ಹೋಗ್ತಾರ ಶಾಂತಿ ಮಾರ್ಗ, ಆ ಶಾಂತಿಯಲ್ಲಿ ನೀನು ನ್ಯಾಸ ಮಾರ್ಗದಲ್ಲಿ ಅದನ್ನೇ ಹುಡುಕ್ತಾ ಇದೆ. ಬಿಡುಗಡೆ ಇಲ್ಲ ಅಂದರೆ ನಾನೇನು ಮಾಡಬೇಕು? ನೀನು ಬಿಡಲೇಬೇಕು. ಅದು ಹುಡುಕ್ತಾ ಇದೆ, ಸಿಕ್ಕುತ್ತೆ. ಅದು ಹುಡುಕಾಟ ನನಗೆ ಆಗೋದಿಲ್ಲ ಅಂದರೆ ನಾನೇನು ಮಾಡಿ. ಗೃಹಸ್ಥಿ ಬೇರೆ, ಸಂಸಾರದಲ್ಲಿ ಇಲ್ಲ. ನೀವೇ ಅಪೇಕ್ಷೆ ಮಾಡ್ಕೊಂಡಿದ್ದೀರಿ. ಒಂದು ವಸ್ತು ಈ ಮೃಗ ಇರ್ತದೆ, ಬರ್ತೀನಿ ಅದೇನು ಮಾಡುತ್ತೆ, ಎಲ್ಲೋ ಸುಗಂಧ ಬರುತ್ತೆ, ತನ್ನ ಶರೀರಕ್ಕೆ ಸುಗಂಧ ಬರುತ್ತೆ, ಎಲ್ಲ ಓಡುತ್ತೆ. ಓಡಿದಾಗೆಲ್ಲ ಆಗುತ್ತೆ ಅವನು ಬೆವರು ಇನ್ನೂ ಜಾಸ್ತಿ, ಇನ್ನೂ ವಾಸನೆ ಜಾಸ್ತಿ. ನಾನು ಹತ್ರ ಬಂದಿದ್ದು ಇನ್ನೂ ಓಟದಲ್ಲಿ ಸುಖ ಜಾಸ್ತಿ ಆಗುತ್ತೆ. ಓಡ್ತಾ ಓಡ್ತಾ ನೋಡೋಣ ಬೆಳಗ್ಗೆ ಉಸಕ್ಕಂಗೆ ಸ್ವಲ್ಪ ಅದು ಎಲ್ಲೂ ನಿಮ್ಮೊಳಗೆ ಇರ್ತಲ್ಲ. ಈ ಸಂಸಾರ ಮೊದಲೇ ತಪ್ಪು. ಯಾಕೆ ಸಂಸಾರ? ಸುಖಕ್ಕೋಸ್ಕರ ಹೋಗ್ತಾರೆ. ಆ ಸುಖ ಇಲ್ಲ, ಸಂಸಾರ ಇಲ್ಲ. ಅವೆಲ್ಲ ಲೌಕಿಕತೆ ನೀವು ತಡಬೇಡಿ. ನೀವು ನೀವು ಹುಡುಕ್ತಾ ಇದೆ ಭೋಗ, ಸುಖ ಸಿಗ್ತಾರೆ ಅಡುಗೆ ನಿಜ. ಇದೆಲ್ಲ ಹೆಣ್ಣು ಮಾಡ್ತೀರಮ್ಮ ನೀವು? ಇದ್ರೆ ಬೇಕಲ್ಲ, ಅವಾಗ ಏನಾಗ್ತೀಯ? ಯಾಕೆ ಇಚ್ಛೆಯಿಂದ ಅದು ಬಿಡ್ತಾರೆ ಅದಲ್ಲ. ನೀವೇ ಒಂದು ಸಂಸಾರದ ಬಂಧನೆ ಮಾಡ್ಕೊಂಡಿದ್ದೀರ. ಅದನ್ನು ನೀವು ಅದರಿಂದ ಹೊರಗಡೆ ಬರಲೇಬೇಕು. ಇದರಲ್ಲಿ ಯಾರು ಕೂಡ ನಿಮ್ಮ ಹೊರಗಡೆ ಅದಕ್ಕೆ ಉದ್ಧರೇದ ಆತ್ಮನಾತ್ಮ ಸಹಸಾರಿಗೆ ಆತ್ಮೈವ ಆತ್ಮ ನಿಮ್ಮ ಉದ್ಧಾರ ಊರ್ಧ್ವದಾರ ಉದ್ಧಾರ. ನೀನು 15 ವರ್ಷಕ್ಕೆ ಏನು ಮಾಡ್ತಿದ್ದಮ್ಮ ಅಂದರೆ, ನೀನು ಜ್ಞಾನ ಬರಬೇಕಾದ್ರೆ ಪ್ರಾಣವನ್ನು ಧಾರಾಕಾರ ಮನೋರಹಿತ ಬೆಳಕು ಅಂತ ಜ್ಞಾನ ಬರೋದಕ್ಕೆ ಉದ್ಧಾರ. ಅದು ನಾನು ಮಾಡಕ್ಕೆ ಕೊಡ್ತೇನೆ. ನೀನು ಕಟ್ಕೊಂಡ್ರೆ ನೀನೇ ಬಿಡ್ತೀವಿ. ಹಾಗೆ ಈ ಸಂಸಾರ ಬೇರೆ, ಗೃಹಸ್ಥಿ ಬೇರೆ, ನಾನು ಹೆಂಗೆ ಮಾಡೋಣ ಅಂತ ನಾನೇ ಮಾಡೋಣ. ಇರೋ ಪ್ರೊಸೀಜರ್ ಅದು ಮಾಡಲೇಬೇಕು. ನನ್ನ ಕೈಲಾಗಲ್ಲ, ನಾನೇ